ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ಬ್ಲೌಸ್ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ವಿತ್ ಲೈನಿಂಗ್ ಬ್ಲೌಸು. ಆ ಬ್ಲೌಸು ಬ್ಯಾಕ್ ಸೈಡ್ ಬಂದುಬಿಟ್ಟು 14 ಇಂಚಿದೆ. 14 ಇಂಚಿಗೆ ನಾನು ಆಲ್ರೆಡಿ ಅಳತೆ ಹಾಕಿ ಫೋಲ್ಡ್ ಮಾಡಿದ್ದೀನಿ. ಸೊ ಬಾಡಿ ಅಗಲ ಬಂದು ಒಂದು ಸೈಡ್ದು 12 ಇಂಚಿದೆ. ಸೊ ಮೇಲೆ ಕೆಳಗೆ ಎರಡು ಕೂಡ 12 ಇಂಚಿಗೆ ಮಾರ್ಕ್ ಮಾಡಿ ಗೆರೆ ಹಾಕಿದ್ದೀನಿ. ಶೋಲ್ಡರಲ್ಲಿ ಅಗಲ ಮೊದಲಿಗೆ ಶೋಲ್ಡರ್ ಒಳಗಡೆ 2.5 ಇಂಚು ತೊಗೊಂಡಿದ್ದೀನಿ. ಹಿಂದ್ಗಡೆ ಡೀಪು 8.5 ಇಂಚಿದೆ. 8.5 ಇಂಚಿಗೆ ಮಾರ್ಕ್ ಮಾಡಿ ಕೂಡ ಶೇಪ್ನ ತೆಗೆದಿದ್ದೀನಿ. ಇದು ಬ್ಯಾಕ್ ಸೈಡ್ದಾಗಿರುತ್ತೆ ಡೀಪು. ಹಾಗೆ ಶೋಲ್ಡರ್ ಬಂದು 5 ಇಂಚಿದೆ. ಸೊ ಎರಡು ಸೈಡು ಕೂಡ 5 ಇಂಚು ಮಾರ್ಕ್ ಮಾಡಿ ಶೋಲ್ಡರ್ ಶೇಪ್ನ ಸಹ ಹಾಕಿದ್ದೀನಿ. ಸೊ ಇದು ಬ್ಯಾಕ್ ಸೈಡ್ ಆಗಿರುತ್ತೆ. ಫ್ರಂಟ್ ಸೈಡ್ ಮುಂದ್ಗಡೆ ಭಾಗ ಬಂದು ಕೆಳಗಡೆ ಇರುತ್ತೆ. ನಾನು ಹಾಗೆ ಫೋಲ್ಡ್ ಮಾಡಿದ್ದೀನಿ ಒಂದೇ ಸಲ. ಅದು ಬಂದು 15 ಇಂಚು. ಸೊ ಹಿಂದ್ಗಡೆ ಬ್ಯಾಕ್ ಬಂದು 14 ಇದ್ದರೆ ಮುಂದ್ಗಡೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 15 ಇಂಚು ಮಾರ್ಕ್ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ ಇವಾಗ. ಒಂದೇ ಸಲ ಕಟ್ ಮಾಡೋದ್ರಿಂದ ಫ್ರಂಟು ಬ್ಯಾಕನ್ನು ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆಯೇ ಫ್ರಂಟು ಬ್ಯಾಕು ಕಟ್ಟಿಂಗ್ ಕೂಡ ವೇರಿಯೇಷನ್ ಆಗೋಲ್ಲ, ಹೆಚ್ಚು ಕಡಿಮೆ ಆಗೋದಿಲ್ಲ, ಎರಡು ಸೇಮ್ ಬರುತ್ತೆ. ಯಾಕೆ ಅಂದರೆ ಶೋಲ್ಡರು ಎರಡು ಕೂಡ ಸೇಮ್ ಇರುತ್ತೆ, ಆಮೇಲೆ ನೆಕ್ಕಲ್ಲಿ ಕೂಡ ಸೇಮ್ ಇರುತ್ತಲ್ಲ, ಹಾಗಾಗಿ ನಾನು ಎರಡನ್ನೂ ಸಹ ಒಂದೇ ಸಲ ಕಟ್ ಮಾಡಿದ್ದೀನಿ. ಇವಾಗ ಮೇಲ್ಗಡೆ ಇರೋದಿದು ಬ್ಯಾಕ್ ಸೈಡು. ಹಿಂದ್ಗಡೆದು ಡೀಪ್ 8.5 ಇದೆ, ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಅದನ್ನಷ್ಟನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಹಿಂದ್ಗಡೆ ರೌಂಡ್ ಕಟ್ ಮಾಡಿದರೆ ಹಿಂದ್ಗಡೆ ಪೀಸ್ ಕೂಡ ರೆಡಿ ಆಗುತ್ತಿತ್ತು. ಇವಾಗ ಇದು ಬ್ಯಾಕ್ ಸೈಡ್ ರೆಡಿಯಾಗಿದೆ. ಇನ್ನು ಉಳಿದಿರೋದು ಫ್ರಂಟ್ ಸೈಡು. ಇದು 15 ಇಂಚಿದೆ ಅಲ್ವಾ. ಸೊ ಬ್ಯಾಕ್ ಸೈಡಿಗೆ ಕೂಡ 2.5 ಇಂಚ್ ಇಟ್ಟಿದ್ವಲ್ಲ ಒಳಗೆ, ಇಲ್ಲೂ ಕೂಡ 2.5 ಇಂಚನ್ನೇ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡಿ ಫ್ರಂಟ್ ಡೀಪ್ ಬಂದು 6.5 ಇಂಚಿದೆ. ಸೊ ನಾನಿವಾಗ ಇದನ್ನು 6.5 ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ತಗೋತಾ ಇದ್ದೀನಿ. ಫ್ರಂಟು ಬ್ಯಾಕು ಎರಡೂ ಒಂದೇ ಸಲ ಕಟ್ ಮಾಡೋದ್ರಿಂದ ಬಟ್ಟೆ ಕೂಡ ಉಳಿಯುತ್ತೆ. ಅದು ಬೇರೆ ಬೇರೆ ಸೈಡ್ ಕಟ್ ಮಾಡೋದಕ್ಕಿಂತ ಒಂದೇ ಸೈಡ್ ಕಟ್ ಮಾಡಿದರೆ ಬಟ್ಟೆ ಕೂಡ ನಮಗೆ ಸೇವ್ ಆಗುತ್ತೆ. ಇವಾಗ ಡೀಪ್ 6.5 ಹಾಕಿದ್ದೀನಿ. ಕ್ರಾಸ್ ಬೆಲ್ಟ್ ಬಂದು ಈ ಕಡೆ ಸೈಡು ಲೆಫ್ಟ್ ಸೈಡಿಗೆ 3.5 ಇಂಚ್ ಬರುತ್ತೆ, ಈ ಕಡೆ ರೈಟ್ ಸೈಡಿಗೆ ಬಂದು 2.5 ಇಂಚ್ ಬರುತ್ತೆ. ಎರಡೂ ಕೂಡ ಮಾರ್ಕ್ ಮಾಡಿ ಇವಾಗ ಕ್ರಾಸ್ ಬೆಲ್ಟ್ ಶೇಪ್ನ ಹಾಕಿದ್ದೀನಿ. ಇವಾಗ ಫಸ್ಟ್ ನಾನು ರೌಂಡ್ ಶೇಪ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ಮುಂದ್ಗಡೆ ರೌಂಡ್ ಶೇಪ್ ಆಗಿರುತ್ತೆ. ಫ್ರಂಟ್ದು ರೌಂಡ್ ಶೇಪ್ನ ಕಟ್ ಮಾಡಿ ನೆಕ್ಸ್ಟ್ ಹಾಗೇ ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಇದು ಆಲ್ಮೋಸ್ಟ್ ಮುಂದ್ಗಡೆ ಫ್ರಂಟ್ ಸೈಡ್ ಲೈನಿಂಗ್ ಕಟ್ ಆಗಿದೆ. ಇವಾಗ ಶೋಲ್ಡರಲ್ಲಿ ಒಂದು ಅರ್ಧ ಇಂಚು ಒಳಗಡೆ ತಗೋಬೇಕು. ಯಾಕೆಂದರೆ ಹಂಗೆ ಬ್ಯಾಕ್ ಏನಿರುತ್ತೋ ಅದನ್ನೇ ಕಟ್ ಮಾಡಿದರೆ ಮುಂದ್ಗಡೆ ನೆರಿಗೆ ಬರುತ್ತೆ, ಬಟ್ಟೆ ಕೂಡ ಉಳ್ದಂಗೆ ಆಗುತ್ತದು. ಹಾಗಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಇದು ಫ್ರಂಟ್ ಸೈಡ್ ಕೂಡ ರೆಡಿ ಆಯಿತು. ಕ್ರಾಸ್ ಬೆಲ್ಟ್ ಹಾಗೆಯೇ ಬ್ಯಾಕ್ ಸೈಡ್ ಇವು ಮೂರು ರೆಡಿ ಆದಮೇಲೆ ಇನ್ನು ಮಿಕ್ಕಿದ್ದು ಸ್ಲೀವ್ಸು ಇವಾಗ 4 ಫೋಲ್ಡ್ ಇದೆ ನೋಡಿ. ಇದು ಮಡ್ಚಿ ಹಾಕಿದ್ದೀನಿ ಆಲ್ರೆಡಿ. ಇದು ಅಗಲ ಬಂದು 9 ಇಂಚ್ ತೊಗೊಂಡಿದ್ದೀನಿ. 9 ಇಂಚ್ ಬೇಕಾಗುತ್ತೆ ಅದಕ್ಕೆ. ಶೋಲ್ಡರ್ ಉದ್ದ ಬಂದು 10 ಇಂಚ್ ಬೇಕು ಅವರಿಗೆ, ಹಾಗಾಗಿ 11 ಇಂಚ್ ಇಟ್ಟಿದ್ದೀನಿ. ಅರ್ಧ ಇಂಚು ಮೇಲ್ಗಡೆ ಕೆಳಗಡೆ ಫೋಲ್ಡಿಂಗಿಗೆ ಹೋಗುತ್ತೆ. 11 ಇಂಚು ಈ ಕಡೆ 3.5 ಇಂಚ್ ಕಡಿಮೆ ಮಾಡಿ 7.5 ಇಂಚ್ ಇಟ್ಟಿದ್ದೀನಿ. ಸ್ಟ್ರೈಟ್ ಒಂದು ಲೈನ್ ಹಾಕಿ ಇವಾಗ ನಾನು ಸ್ಲೀವ್ಸ್ದು ಶೇಪ್ ತೆಗಿತಾ ಇದ್ದೀನಿ. ಈ ರೀತಿ ಎರಡು ಸ್ಲೀವ್ನು ಸಹ ಒಂದೇ ಸಲ ಕಟ್ ಮಾಡಿ ಈಗ 4 ಫೋಲ್ಡಿಂಗ್ನು ಕೂಡ ಒಂದೇ ಸಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದಾದಮೇಲೆ ಮಧ್ಯದಲ್ಲಿ ನಾವು ಒಂದು ವಿ ಶೇಪ್ ಮಾರ್ಕನ್ನು ಹಾಕಬೇಕು. ಯಾಕೆಂದರೆ ಶೋಲ್ಡರ್ನ ಜಾಯಿಂಟ್ ಮಾಡಿರೋ ಕಡೆ ಈ ಸ್ಲೀವ್ಸ್ನು ಕೂಡ ಜಾಯಿಂಟ್ ಮಾಡಿ ಹೋದರೆ ಶೇಪ್ ಕರೆಕ್ಟಾಗಿ ಬರುತ್ತೆ ಅದು ಬ್ಲೌಸ್ದು. ಹಾಗೆಯೇ ಇದು ನಾವು ಬ್ಲೌಸ್ದು ಯಾವ ರೀತಿ ಅರ್ಧ ಇಂಚು ಒಳಗಡೆ ತೊಗೊಂಡ್ವಲ್ಲ ಮುಂದೆ ಶೋಲ್ಡರ್ದು, ಅಲ್ಲಿ ಆ ಸೈಡೇ ಬರೋ ಅಂಥದ್ದು ಸ್ಲೀವ್ದು ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ಸ್ಲೀವ್ಸ್ ಫ್ರಂಟು ಬ್ಯಾಕು ಹಾಗೆ ಕ್ರಾಸ್ ಬೆಲ್ಟ್ ಎಲ್ಲ ಕೂಡ ರೆಡಿಯಾಗಿದೆ. ಇವಾಗ ನಾನು ಕಟ್ ಮಾಡಿದ್ದು ಲೈನಿಂಗ್ ಪೀಸು. ಬ್ಲೌಸ್ ಪೀಸ್ ಬಂದು ಇದ್ರದ್ದು ಸ್ಟಿಚಿಂಗ್ ಕೂಡ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.